ಮಾಜಿ ಪ್ರಧಾನಿ ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮನವರ ಊರಿನವರಾದಂಥ ಕೃಷ್ಣಸ್ವಾಮಿ ಅವರಿರೋದು. ಅವ್ರಿಗೆ ಹಿರಿಯರು ಅವ್ರಿಗೆ ಮಾತಾಡ್ತಾ ಹೋಗ್ತೀನಿ. ಸ್ವಾಮಿ, ನಿಮ್ದು ಯಾವ ಊರು? ಚೆನ್ನಮ್ಮ ಅವರು ದೇವೇಗೌಡರ ಧರ್ಮಪತ್ನಿ ಚೆನ್ನಮ್ಮ ಅವರು ನಿಮ್ಗೆ ಯಾವಾಗಿಂದ ಪರಿಚಯ ಸ್ವಾಮಿ? ನಮ್ಮದು ಇದೇ ಸ್ಥಳ ಹಳೆಕೋಟೆನೇ. ನಾನು ಅವರು ದೇವಸ್ಥಾನ ಕೊಟ್ಟಿದ್ದರಿಂದ ಬಂಟ್ರಳ್ಳಿಗೆ ಹೋಗಿ ಅಲ್ಲಿ ಅವರೇ ದೇವಸ್ಥಾನ ಕಟ್ಟಿ ನಮಗೆ ಜನ್ಮದಿನೆಲ್ಲ ಕೊಟ್ಟಿದ್ದಾರೆ. ಅಲ್ಲಿ ಪೂಜೆ ಮಾಡ್ಕೊಂಡು ಅಲ್ಲೇ ವಾಸ ಇರ್ತೀನಿ. ಪ್ರತಿ ದಿವಸನೂ ಇಲ್ಲಿ ಬಂದು ದೇವರ ಸೇವೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಸಾಮಾನ್ಯ ಅಲ್ಲಿಗೆ ಹೋಗಿ 30 ವರ್ಷಗಳಾಯಿತು. ಅಲ್ಲಿಂದ ಅಲ್ಲೇ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀನಿ. ದೇವೇಗೌಡರು ಸಹ, ನಾವು ದೇವೇಗೌಡರ ಮನೆಗೆ ಸತ್ಯನಾರಾಯಣ ಪೂಜೆ ಮಾಡಿಸ್ತಾ ಇದ್ರು. ಆವಾಗಲೂ ನಮ್ಮ ಚಿಕ್ಕಪ್ಪ ನಾವು ಇಬ್ಬರೂ ಹೋಗಿ ಸಂಜೆ ಅವರಿಗೆ ಪೂಜೆ ಮಾಡಿಕೊಟ್ಟು ಪುನಃ ರಾತ್ರಿ ವಾಪಸ್ ಮನೆಗೆ ಬರ್ತಾ ಇದ್ದ. ಅವತ್ತಿಂದೂ ಚೆನ್ನಾಗಿ ಪರಿಚಯವಿದೆ. ಅವ್ರ ತಂದೆನೂ ಚೆನ್ನಾಗಿ ಪರಿಚಯ ಮತ್ತು ಅವರು ಚೆನ್ನಮ್ಮನೂ ನಮಗೆ ತುಂಬಾ ಕ್ಲೋಸ್ ಆಗಿ ನನ್ನನ್ನು ಕಂಡ್ರೆ ತುಂಬಾ ಪ್ರೀತಿಯಿಂದ ನನ್ನ ಬಹಳ ಚೆನ್ನಾಗಿ ಕಾಣ್ತಾ ಇದ್ರು. ಪದ್ಮನಾಭರು ಇದ್ದಾಗ ಅವ್ರ ಮನೆಗೆ ಕರ್ಕೊಂಡು ಹೋಗಿ ನನ್ನನ್ನ ಬಹಳ ಚೆನ್ನಾಗಿ ನೋಡ್ತಾ ಇದ್ರು. ಚೆನ್ನಮ್ಮ ಅವ್ರದ್ದು ತಂದೆಯವ್ರನ್ನು ನೀವು ನೋಡಿದ್ರು? ಅವ್ರನ್ನು ಮಾತಾಡ್ತಾ ಇದ್ರು ಸ್ವಾಮಿ? ಚೆನ್ನಮ್ಮ ಅವ್ರ ತಂದೆಯವರು? ಹೌದು, ಮುತ್ಕೆಹರಳ್ಳಿನೇ. ಅವ್ರ ತಂದೆನೂ ಅವ್ರ ಅಣ್ಣ ಎಲ್ಲರಿಗೂ ಪರಿಚಯ. 3 ಜನ, ಅವರು ಚೆನ್ನಮ್ಮ ಮತ್ತು ಪುಟ್ಟಸ್ವಾಮಿ ಅಂದ್ಬಿಟ್ಟು ಇನ್ನೊಬ್ರು ಕಾಳೇಗೌಡ ಅಂತ 4 ಜನ ಅವರು ಮನೆ. ಅವರೆಲ್ಲ ಚೆನ್ನಾಗಿ ನಮಗೆ ಪರಿಚಯ ಇತ್ತು. ಆವಾಗ್ಲಿಂದ ಚೆನ್ನಾಗಿ ಮಾಡ್ಕೊಂಡು ಇದುವರೆಗೂ ಬರ್ತಾ ಇದ್ದು. ಮಾಜಿ ಪ್ರಧಾನಿ ದೇವೇಗೌಡರು ಮತ್ತೆ ಕುಟುಂಬದವರು, ಅದರಲ್ಲೂ ವಿಶೇಷವಾಗಿ ಚೆನ್ನಮ್ಮ ಅವರಿಗೆ ಸಾಕಷ್ಟು ದೈವ ಭಕ್ತಿ ಇತ್ತು. ಅದರಲ್ಲೂ ವಿಶೇಷವಾಗಿ ಮಾವಿನಕೆರೆ ಉದ್ಭವ ರಂಗನಾಥ ಸ್ವಾಮಿ ಬಗ್ಗೆ ಅಂದ್ರೆ ಆಗಾಗ ಬಂದು ಪೂಜೆ ಪುನಸ್ಕಾರ ಮಾಡೋರು, ವಿಶೇಷವಾದ ಪೂಜೆ ಸಲ್ಲಿಸೋರು ಅಂತ. ಆವಾಗ್ಲಿಂದ ಬಂದು ಪೂಜೆ ಎಲ್ಲ ಸರಿಸ್ಕೊಂಡು ಹೋಗ್ತಾ ಇದ್ರು. ಪದ್ಮನಾಭ ಹೋದವರು ಕೂಡ ನನ್ನ ತುಂಬಾ ಪ್ರೀತಿಯಾಗಿ ಚೆನ್ನಾಗಿ ಕಾಣ್ತಾ ಇದ್ರು. ಮತ್ತು ದೇವೇಗೌಡರು ಸಹ ಬಂದು ಅವ್ರ ಮಕ್ಕಳು ಸಹ ಇವಾಗಲೂ ಅದೇ ರೀತಿ ನಡ್ಸ್ಕೊಂಡು ಪೂರ್ವದಿಂದ ಬರ್ತಾ ಇದ್ದಾರೆ. ಕಡೆಯದಾಗಿ ಚೆನ್ನಮ್ಮ ಅವ್ರನ್ನ ದೇವೇಗೌಡರು ನೀವು ಯಾವ ಅಲ್ಲೇ ಅವರ ಮುತ್ತಿಗೆಹೇರಳಿಂದ ಹಳೆಕೋಟೆಗೆ ಓದಕ್ ಬರ್ತಾ ಇದ್ರು ಇಲ್ಲಿಗೆ. ಅದ್ರಲ್ಲಿ ನೀವು ಕಡೆಯದಾಗಿ ಯಾವಾಗ ಭೇಟಿ ಮಾಡಿದ್ರಿ ಅಂದ್ರೆ ಚೆನ್ನಮ್ಮ ಅವ್ರನ್ನ? ರೀಸೆಂಟ್ ಆಗಿ 1 ತಿಂಗಳಾಯ್ತಾ, 2 ತಿಂಗಳಾಯ್ತಾ, 3 ತಿಂಗಳು ಯಾವಾಗ ಬಂದು ಭೇಟಿ ಮಾಡಿದ್ರಿ ನೀವು? ಇಲ್ಲಿ ದೇವಸ್ಥಾನಕ್ಕೆ ಬಂದಾಗ ಯಾವಾಗ ಭೇಟಿ? 1 ವರ್ಷವಾಯ್ತು. 1 ವರ್ಷ ಅವ್ರ ಭೇಟಿ ಆಗಿತ್ತು. ಪುನಃ ಕುಂಭಾಭಿಷೇಕದಲ್ಲಿ ಅವರನ್ನ ಪರಿಚಯ ಮಾಡಿದ್ದೆ ಅಷ್ಟೇ. ಅಲ್ಲಿಂದ ಚಿಕ್ಕವರಿದ್ದಾಗ ಚೆನ್ನಮ್ಮ ಹೆಂಗಿದ್ರು? ಅವರು ಮುತ್ತಿಗೆಹರಳಿಂದ ಇಲ್ಲಿಗೆ ಓದಕ್ ಬರ್ತಾ ಇದ್ರು. ಹಳೆಕೋಟೆಗೆ ಬಂದು, ಹಳೆಕೋಟೆಯಲ್ಲೇ ಸ್ಕೂಲ್ ಅವಾಗಿದ್ದು, ಹಳೆಕೋಟೆಗೆ ಬರ್ತಿದ್ದು. ದೇವೇಗೌಡರು ಇಲ್ಲಿಗೆ ಬರ್ತಾ ಇದ್ರು. ಅಲ್ಲಿ ಹರಿದನಳ್ಳಿಲಿಲ್ಲ ಸ್ಕೂಲು, ಇಲ್ಲಿಗೆ ಆವಾಗಲಿಂದ ಪರಿಚಯ ಮಾಡ್ಕೊಂಡು ಅವರವರು ಭೇಟಿಯಾಗಿ ಮದುವೆ ಆಗಿ ಆಗ್ಲಿಂದ. ಮದುವೆ ಹೆಂಗಾಯ್ತು? ನಿಮ್ ಮದುವೆ ನೋಡಿದ್ರ? ಮದುವೆ ಹೋಗಿದ್ರ ಸ್ವಾಮಿ ನೀವು? ದೇವೇಗೌಡರು ಮತ್ತೆ ಚೆನ್ನಮ್ಮ ಅವ್ರ ನಾವು ಯಾವುದೇ ಚಿಕ್ಕ ಮಕ್ಕಳು ನಾವು ಹೋಗಿರ್ಲಿಲ್ಲ. ಅವಾಗ ಮದುವೆ ಆಗಿತ್ತು, ನಮ್ಗೆ ಗೊತ್ತಿಲ್ಲ. ಈಗ ಚೆನ್ನಮ್ಮ ವಿಧಿ ವರ್ಷ ಆಗಿದ್ದಾರೆ, ಗೊತ್ತಾಯ್ತಾ ತಮ್ಗೆ ವಿಷಯ? ಗೊತ್ತಾಯ್ತು, ನಿನ್ನೆನೆ ಗೊತ್ತಾಯ್ತು. ನಾವೆಲ್ಲ ಟಿವಿಲಿ ನೋಡ್ತೀವಲ್ಲ, ಸಂಜೆನೆ ಆಯ್ತು ಅಂತ ಹೇಳ್ಬೋದು. ಇಲ್ಲೇ ಪೂಜೆ ಮಾಡ್ಕೊಂಡು ನಿನ್ನೆ ರೇವಣ್ಣರೇ ಬಂದು ನಮ್ಮ ತಾಯಿಗೆ ಇದಾಗ್ಬಿಟ್ಟಿದೆ, ಅಭಿಷೇಕ ಮಾಡ್ಬೇಕು ಅಂತ ಎಲ್ಲ ಬಂದು ಅವ್ರ ಹೆಸರು ಪೂಜೆ ಮಾಡ್ಕೊಂಡು ಹೊರಟೋದು. ಸಂಜೆ 4 ಗಂಟೆ 5 ಗಂಟೆಲೇನೋ ನಮಗೆ ಹೊರಟೋದು ಅನ್ನೋದು ನಮಗೆ ಗೊತ್ತಾಯ್ತು. ಅದು ಒಟ್ಟಿನಲ್ಲಿ ಚೆನ್ನಮ್ಮನು ಕೂಡ ತುಂಬಾ ದೈವ ಭಕ್ತ ಅಂತ ಹೇಳ್ತಿರಲ್ಲ. ಬೆಳಗ್ಗೆ 8 ಗಂಟೆಗೆ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗ್ಬಿಟ್ರೆ 10 ಗಂಟೆಗೆ ಮನೆಗೆ ಬರ್ತಾ ಇದ್ದು. ನಾವು ಪದ್ಮನಾಭರದಲ್ಲಿ ನೋಡಿದ್ದು ಅವ್ರನ್ನ. ಅವರು ಚೆನ್ನಾಗಿ ಭೇಟಿ ಆಗಿತ್ತು ನಮಗೆ. ಮಾಡ್ಕೊಂಡು ಬರ್ತಾ. ಅವರು ತುಂಬಾ ದೈವ ಭಕ್ತಿ ಮಾತ್ರ, ಸುಮ್ಮನೆ ಹೇಳ್ಬಾರ್ದು. ಕೃಷ್ಣಸ್ವಾಮಿ, ರಂಗನಾಥ ಸ್ವಾಮಿ ಬೆಟ್ಟದ ಹಿರಿಯ ಅರ್ಚಕರಾದಂತ ಕೃಷ್ಣಸ್ವಾಮಿ ಅವರು ಕೂಡ ಹೇಳ್ತಾ ಇರೋಂಥದ್ದು ಇದೆ. ಅಂದ್ರೆ ಚೆನ್ನಮ್ಮಾಜಿಯವರು ತುಂಬಾ ದೈವ ಭಕ್ತರು. ಮತ್ತೆ ಅವರು ಏನು ವಿಧಿವಶರಾಗಿದ್ದಾರೆ ಅಂತ ತಿಳ್ಕೊಂಡು ಏನು ನಮಗೆ ಗೊತ್ತಾಗಿದೆ, ನಮಗೆ ಸಾಕಷ್ಟು ದುಃಖ ಆಗಿದೆ ಅಂತ ಕೂಡ ಹೇಳ್ತಾ ಇರ್ತಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಿರಣ್, ನ್ಯೂಸ್ ಫಸ್ಟ್, ರಂಗನಾಥ ಸ್ವಾಮಿ ಬೆಟ್ಟ, ಮಾವಿನಕೆರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.